ಸೊ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇವಾಗ DCT ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಸ್ಕೂಲ್ದು ಸ್ಟಡಿ ಸರ್ಟಿಫಿಕೇಟ್ ತೊಗೊಬೇಕು, ರೂರಲ್ ಸರ್ಟಿಫಿಕೇಟ್ ತೊಗೊಬೇಕು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ತೊಗೊಬೇಕು. ಓಕೆ, 1 to 10th ಸ್ಟಡಿ ಸರ್ಟಿಫಿಕೇಟ್ ತೊಗೊಬೇಕು. ಅದ್ರಲ್ಲಿ ಮಿನಿಮಮ್ 7 years ಸಾಕು ಅಂತ ಹೇಳಿದ್ದೆ. ಸೊ 7 years ಸಾಕಾಗುತ್ತೆ. ಡಿಪ್ಲೊಮೋದಲ್ಲಿ ಮುಗಿದ್ಮೇಲೆ ಕೊಡ್ತಾರೆ. ಓಕೆ, ಸೊ ಇವಾಗ ಸ್ಕೂಲ್ದು ತೊಗೊಬೇಕು ಅಂತ ಹೇಳಿದಾಗ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಸರ್ ನಾನು ಇವಾಗ ಲಾಸ್ಟ್ ಇಯರ್ ನನ್ನ ಹತ್ರ ಇದೆ, ನಾನು ಡಿಪ್ಲೊಮೋ ಜಾಯ್ನ್ ಆಗಬೇಕಾದ್ರೆ ಕೊಟ್ಟಿದ್ದೀನಿ, ಅದು ನನ್ನ ಹತ್ರ ಇದೆ, ಅದೇ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಹೇಳೋದಿಷ್ಟೇ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು ಆಫ್ಲೈನ್ ಆಗುತ್ತೆ. ಕಾಲೇಜಸಲ್ಲಿ, ಗೌರ್ಮೆಂಟ್ ಕಾಲೇಜಸ್, ಡಿಪ್ಲೊಮಾ ಕಾಲೇಜಲ್ಲಿ ಕರೀತಾರೆ, ಅಲ್ಲಿ ಹೋಗ್ಬೇಕಾಗತ್ತೆ. ಸೊ ಅಲ್ಲಿರೋ ಪರ್ಸನ್ನು ಏನಾದರೂ ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ ನೋ ಇಶ್ಯೂ ಫಾರ್ ಮೀ. ಕೆಲವರು ಅಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ ಅವಾಗ ಕಳಿಸ್ತಾರೆ, ಹೋಗಿ ತೊಗೊಂಬನ್ನಿ ಅಂತ. ಯೂಶಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ರೀಸೆಂಟ್ ಇಯರ್, ಅಂದರೆ ಈ ಇಯರ್ದು ಏನಿದೆ ಅದನ್ನು ಕೇಳ್ತಾರೆ ಹೊರತು ಪ್ರೀವಿಯಸ್ ಇಯರ್ದವ್ರು ಕನ್ಸಿಡರ್ ಮಾಡಲ್ಲ. ಅದಕ್ಕೆ ಬೆಟರು ತೊಗೊಂಬಿಡಿ. ಯಾಕೆಂದರೆ ಆ ಟೈಮಲ್ಲಿ ಹೋದಾಗ ಕೆಲವು ಸ್ಕೂಲ್ಸು ಕ್ಲೋಸ್ ಇರುತ್ತೆ. ಸೊ ಎಲ್ಲ ಸ್ಕೂಲ್ ವರ್ಕಿಂಗ್ ಇದೆ. ಸೊ ತೊಗೊಂಬಿಡಿ ಅಂತ ಹೇಳ್ತೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ. ಸೊ ಯು ನೀಡ್ ದ ಡಾಕ್ಯುಮೆಂಟ್ಸ್.